ಭಾಗ ಆದರೆ ಈಗ ಕೊಟ್ಟಿರುವಂತ ಸಚಿವ ಸ್ಥಾನ ಯಾರಿಗೆ ಸಚಿವ ಸ್ಥಾನ ಕೊಡಲಾಗಿದೆಯಲ್ಲ ಖಾತೆ ಹಂಚಿಕೆಯ ದೊಡ್ಡ ತಲೆನೋವು. ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರದಲ್ಲಿ ಒಂದೆರಡು ತಲೆನೋವಂತೂ ಅಲ್ವೇ ಅಲ್ಲ. ಇದು ಕ್ಯಾಬಿನೆಟ್ ವಿಸ್ತರಣೆಗೆ ಮುನ್ನವೂ ಈಗ ದೊಡ್ಡ ಮಟ್ಟದಲ್ಲಿ ಕಗ್ಗಂಟು ಶುರುವಾಗಿದೆ. ಈಗಲೂ ಕೂಡ ಸಮಸ್ಯೆ 108 ಇದಾವೆ. ಸಂಪುಟ ವಿಸ್ತರಣೆಯಾಗಿ 6 ದಿನ ಕಳೆದ್ರೂ ಕೂಡ ಟೆನ್ಷನ್ ಮುಕ್ತಾಯ ಆಗ್ತಾ ಇಲ್ಲ, ಮುಗಿತಾ ಇಲ್ಲ. ಸಿಎಂ ಡಿಕೆಶಿಗೆ ಖಾತೆ ಹಂಚಿಕೆಯ ದೊಡ್ಡ ತಲೆನೋವು ಇದು. ಇವತ್ತು ರಾಹುಲ್ ಗಾಂಧಿ ಜೊತೆ ಖಾತೆ ಹಂಚಿಕೆಯ ಬಗ್ಗೆ ಚರ್ಚೆ ಆಗುತ್ತೆ. ಎಲ್ಲ ಓಕೆ ಆದ್ರೆ ಖಾತೆ ಹಂಚಿಕೆ ಗೊಂದಲಕ್ಕೆ ಶೀಘ್ರವೇ ತೆರೆ ಬೀಳುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೋಮವಾರದ ಒಳಗೆ ಖಾತೆ ಹಂಚಿಕೆ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಎಲ್ಲವೂ ಫೈನಲ್ ಆಯಿತು ಅಂತ ಹೇಳಿದ್ರೆ ಬಹುಶಃ ಖಾತೆ ಹಂಚಿಕೆ ಫೈನಲ್ ಆಗುವಂತ, ಅಂದರೆ ಯಾವಾಗ ಖಾತೆ ಹಂಚಿಕೆ ಮಾಡಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಸೋಮವಾರದ ಒಳಗೆ ಫೈನಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಶನಿವಾರ, ಸೊ ಇವತ್ತು ಹೈಕಮಾಂಡ್ ನಾಯಕರು ಮೀಟ್ ಆಗ್ತಾರೆ. ನಾಳೆಯೂ ಕೂಡ ಚರ್ಚೆ ಆಗುತ್ತೆ. ನಾಳೆ ಫೈನಲ್ ಆಯಿತು ಅಂತ ಹೇಳಿದ್ರೆ ಬಹುಶಃ ಸೋಮವಾರ ಮತ್ತೊಂದು ಲಿಸ್ಟ್ ಹೊರಗಡೆ ಬೀಳುವಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ ಯಾವ ಸಚಿವರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಇದು ಅಂತೂ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಂತೂ ಆಗ್ತಾ ಇರೋದು. ಯಾರಿಗೆ ಯಾವ ಖಾತೆ ಕೊಡಬೇಕು, ಒಂದು ವೇಳೆ ಖಾತೆಯ ವಿಚಾರದಲ್ಲಿ ಸಚಿವರಿಗೆ ಏನಾದರೂ ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ಅವರ ಒಂದು ರಿಯಾಕ್ಟ್ ಯಾವ ರೀತಿ ಆಗಿರುತ್ತೆ, ಆ ರೀತಿಯ ಬೆಳವಣಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಮೊದಲೇ ಈಗ ಕೆಲವೊಂದಿಷ್ಟು ಶಾಸಕರು ತಮ್ಮ ಬೇಸರವನ್ನು ಹೊರಹಾಕ್ತಿದ್ದಾರೆ, ಪಕ್ಷ ಬಿಡೋಕ್ಕೂ ಕೂಡ ರೆಡಿ ಆಗಿದ್ದಾರೆ. ಸೊ ಇಂಥ ಬೆಳವಣಿಗೆಯ ಮಧ್ಯೆ, ಈ ಗೊಂದಲದ ಮಧ್ಯೆ ಮತ್ತೆ ಈಗ ಖಾತೆ ಹಂಚಿಕೆಯನ್ನು ಮಾಡಲೇಬೇಕಾಗತ್ತೆ. ಸಮಯ ಇಲ್ಲ. 5 ರಿಂದ 6 ದಿನ ಆಯಿತು ಕ್ಯಾಬಿನೆಟ್ ರಚನೆಯಾಗಿ, ಆದರೂ ಕೂಡ ಖಾತೆ ಹಂಚಿಕೆ ಮಾಡಿಲ್ಲ. ಸೊ ಹಂಗಾಗಿ ಆದಷ್ಟು ಬೇಗ ಖಾತೆ ಹಂಚಿಕೆ ಆಗಬೇಕಾಗತ್ತೆ. 2-3 ದಿನದ ಒಳಗಡೆನೆ ಈ ಖಾತೆ ಹಂಚಿಕೆ ಆಗತ್ತೆ. ಹಂಚಿಕೆ ಆದ ನಂತರ ಮತ್ತೊಂದು ಬೇರೆ ರೀತಿಯ ಬೆಳವಣಿಗೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ಸಚಿವರು ಇಂಥದ್ದೇ ಖಾತೆ ಬೇಕು ಅಂತೇಳಿ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ. ಸೊ ಅವರಿಗೆ ಅಂಥದ್ದೇ ಖಾತೆ ಕೊಡ್ತಾರಾ ಅಥವಾ ಬೇರೆ ಖಾತೆ ಕೊಟ್ಟರೆ ಅವರ ಮುಂದಿನ ನಡೆ ಏನು, ಇದೆಲ್ಲವೂ ಕೂಡ ಗೊಂದಲ ಇದೆ. ಅದರ ಜೊತೆಗೆ 1.5 ವರ್ಷ ಅಷ್ಟೇ ಇರೋದು ಈ ಸರ್ಕಾರಕ್ಕೆ ಅವಧಿ. ಆ 1.5 ವರ್ಷದಲ್ಲಿ ಈ ರೀತಿ ಕಿತ್ತಾಡ್ಕೊಂಡು ಗುದ್ದಾಡ್ಕೊಂಡು ಸಮಯವನ್ನು ಕಳೀತಾರೆ, ಬಿಟ್ಟರೆ ಬೇರೆ ಏನು ಬೆಳವಣಿಗೆ ಆಗಲ್ಲ ಅನ್ನೋ ಥರನೇ ಕಾಣ್ತಾ ಇದೆ. ಸಹಜವಾಗಿ ಸಚಿವರ ಪ್ರಮಾಣ ವಚನ ಏನು ಮಾಡಿದ್ರಲ್ಲ, ಯಾರೆಲ್ಲ ಮಾಡಿದ್ರು ಅನ್ನೋದನ್ನ ಒಂದು ವಿಂಡೋದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ. ಜಮೀರ್ ಅಹಮದ್ ಖಾನ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅವರ ಹಿನ್ನೆಲೆ ಬೆಂಗಳೂರಿನ ಚಾಮರಾಜಪೇಟೆಯ ಶಾಸಕರು 5 ಸಲ MLA ಆಗಿದ್ದಾರೆ. 4 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಜಮೀರ್ ಸೊ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ. ದೊಡ್ಡ ಖಾತೆ ಮೇಲೆ ನಿರೀಕ್ಷೆ ಸಹಜವಾಗಿರುತ್ತೆ. ಇನ್ನು ಚೆಲುವರಾಯಸ್ವಾಮಿ ಮಂಡ್ಯದ ನಾಗಮಂಗಲ ಶಾಸಕರು, 4 ಬಾರಿ MLA ಆಗಿದ್ದಾರೆ, 2 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಚೆಲುವರಾಯಸ್ವಾಮಿ ಅವರು. ಇನ್ನು ಟಿ ರಘುಮೂರ್ತಿ ಚಿತ್ರದುರ್ಗದ ಚಳ್ಳಕೆರೆಯ ಶಾಸಕರು, 3 ಬಾರಿ MLA ಆಗಿದ್ದಾರೆ. ಮೊದಲ ಬಾರಿ ಸಚಿವರಾಗಿ ರಘುಮೂರ್ತಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಯಾವ ಖಾತೆ ಅನ್ನುವಂಥ ಪ್ರಶ್ನೆ ಹಾಗೇ ಇದೆ. ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಶಿವಾಜಿನಗರದ ಶಾಸಕರು, 2 ಬಾರಿ MLA, ಮೊದಲ ಬಾರಿ ಸಚಿವರಾಗಿ ಅವರು ಕೂಡ ನೇಮಕಗೊಂಡಿದ್ದಾರೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಶಾಸಕರು, 4 ಬಾರಿ MLA ಆಗಿದ್ದಾರೆ, 1 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿರುವಂಥ ಪುಟ್ಟರಂಗ ಶೆಟ್ಟಿ ಅವರು. ಮಧು ಬಂಗಾರಪ್ಪ ಅಂತ ಬಂದಾಗ ಶಿವಮೊಗ್ಗದ ಸೊರಬ ಶಾಸಕರು, 2 ಬಾರಿ MLA, 1 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದರು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ. ಈಗ ಮತ್ತೆ ಚಾನ್ಸ್ ಇದೆ ಮಧು ಬಂಗಾರಪ್ಪನವರಿಗೆ. ನರೇಂದ್ರ ಸ್ವಾಮಿಯವರಿಗೆ ಮಂಡ್ಯದ ಮಳವಳ್ಳಿ ಶಾಸಕರು, 3 ಬಾರಿ MLA ಆಗಿದ್ದಾರೆ, 1 ಬಾರಿ ಸಚಿವರಾಗಿ ಸೇವೆಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ಇನ್ನು ಬಸವಂತಪ್ಪ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ದಾವಣಗೆರೆಯ ಮಾಯಕೊಂಡ ಕ್ಷೇತ್ರದ ಶಾಸಕರು, ಮೊದಲ ಬಾರಿ ಸಚಿವರಾಗಿ ಅವರಿಗೆ ಚಾನ್ಸ್ ಇದೆ. ಸೊ ಅವರು ಕೂಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಯಾವ ಖಾತೆ ಕೊಡ್ತಾರೆ ಅನ್ನೋದು. ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆಯ ಹುನಗುಂದ ಶಾಸಕರು, 2 ಬಾರಿ MLA ಆಗಿದ್ದರು, ಮೊದಲ ಬಾರಿ ಸಚಿವರಾಗಿ ವಿಜಯಾನಂದ ಕಾಶಪ್ಪನವರು ಈಗ ನೇಮಕಗೊಂಡಿದ್ದಾರೆ. ಇನ್ನು ಗಾಯತ್ರಿ ಶಾಂತೇಗೌಡ ಅವರಿಗೆ ಮೋಸ ಆಯಿತು ಅಂತ ಅನಿಸುತ್ತೆ. ಸೊ ಮೊದಲ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ.
ಬಟ್ ಅವರಿಗೆ ಸಚಿವ ಆಗೋ ಎಲ್ಲ ಅರ್ಹತೆ ಇತ್ತು, ಲಿಸ್ಟಲ್ಲಿ ಹೆಸರು ಬಂದಿತ್ತು. ಬಟ್ ಹೆಸರನ್ನು ಕೊನೆಯ ಕ್ಷಣದಲ್ಲಿ ಅವ್ರನ್ನ ಕಿತ್ತು ಬಿಸಾಕಿದ್ರು. ಇನ್ನು ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಕಲಬುರಗಿಯ ಜೇವರ್ಗಿ ಶಾಸಕರು 3 ಬಾರಿ MLA ಆಗಿದ್ದರು, ಮೊದಲ ಬಾರಿ ಸಚಿವರಾಗಿ ಈಗ ಆಯ್ಕೆಯಾಗಿದ್ದಾರೆ. ಲಕ್ಷ್ಮಣ್ ಸವದಿ ಇವರಿಗೆ ಲಾಟ್ರಿ ಅಂತಲೂ ಕೂಡ ಹೇಳಬಹುದು. ಸೊ ಬೆಳಗಾವಿಯ ಅಥಣಿ ಶಾಸಕರು 4 ಬಾರಿ MLA, 8ನೇ ಬಾರಿ ಉಪಮುಖ್ಯಮಂತ್ರಿ, ಅದರ ಜೊತೆಗೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಯಾಕೆ ಲಾಟ್ರಿ ಅಂತ ಹೇಳಿದರೆ ಮೊದಲ ಬಾರಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಂಗೆ ಅವರಿಗೆ ಸಚಿವ ಸ್ಥಾನ ಇದೆ. ಇನ್ನು ಶಿವಲಿಂಗೇಗೌಡರು ಹಾಸನದ ಅರಸೀಕೆರೆ ಶಾಸಕರು 4 ಬಾರಿ MLA ಆಗಿದ್ದವರು, ಮೊದಲ ಬಾರಿ ಸಚಿವರಾಗಿ ಇವರು ನೇಮಕಗೊಂಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಕೊಪ್ಪಳದ ಯಲಬುರ್ಗಾ ಶಾಸಕರು 7 ಬಾರಿ MLA, 1 ಬಾರಿ ಸಂಸದರು, ಅದರ ಜೊತೆಗೆ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು HC ಬಾಲಕೃಷ್ಣ ರಾಮನಗರದ ಮಾಗಡಿ ಶಾಸಕರು, DK ಶಿವರ ಅತ್ಯಾಪ್ತ, 5 ಬಾರಿ MLA, ಮೊದಲ ಬಾರಿ ಈಗ ಸಚಿವರಾಗ್ತಾ ಇರೋದು. ಇನ್ನು SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಶಾಸಕ, 4 ಬಾರಿ MLAಗಳು, 4 ಬಾರಿ MLA, 1 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರುವಂಥ SS ಮಲ್ಲಿಕಾರ್ಜುನ್ ಇವರಿಗೂ ಕೂಡ ಒಂದು ಚಾನ್ಸ್ ಇದೆ. ಸಂತೋಷ್ ಲಾಡ್ ಪ್ರಮಾಣ ವಚನ, ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಧಾರವಾಡದ ಅಳ್ನಾವರ ಶಾಸಕರು 4 ಬಾರಿ MLA ಆಗಿದ್ದವರು, 3 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಅಪಾರ ಅನುಭವ ಇದೆ. ಇನ್ನು ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಶಾಸಕರು 4 ಬಾರಿ MLA ಆಗಿದ್ದವರು, 1 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಈಗ ಮತ್ತೆ ಚಾನ್ಸು. ಇನ್ನು ರುದ್ರಪ್ಪ ಲಮಾಣಿ ಹಾವೇರಿ ಶಾಸಕರು 3 ಬಾರಿ MLA ಆಗಿದ್ದಾರೆ. 25ನೇ ವಿಧಾನಸಭಾ ಉಪಸಭಾಪತಿಯಾಗಿ ರುದ್ರಪ್ಪ ಲಮಾಣಿ ಅವರು ಕೂಡ ಈಗ ಸೇವೆಯನ್ನು ಮಾಡ್ತಿದ್ರು, ರಾಜೀನಾಮೆ ಕೊಟ್ಟಿದ್ದಾರೆ, ಈಗ ಸಚಿವಗಿರಿ. ಶಿವರಾಜ್ ತಂಗಡಗಿ ಕೊಪ್ಪಳದ ಕನಕಗಿರಿ ಶಾಸಕರು 3 ಬಾರಿ MLA ಆಗಿದ್ದಾರೆ, 2 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರುವುದು ಸಿದ್ದರಾಮಯ್ಯ ಮತ್ತು ಈಗ DK ಸಂಪುಟದಲ್ಲಿ. ಇನ್ನು GS ಪಾಟೀಲ್ ಗದಗದ ರೋಣ ಶಾಸಕರು 4 ಬಾರಿ MLA, ವಿಧಾನಸಭಾ ಸಭಾಪತಿಯಾಗಿ GS ಪಾಟೀಲ್ ಅವರು ನೇಮಕಗೊಂಡಿದ್ದಾರೆ ಈಗ. ಇನ್ನು ಪೊನ್ನಣ್ಣ ಕೊಡಗು ವಿರಾಜಪೇಟೆ ಶಾಸಕ, ಮೊದಲ ಬಾರಿ MLA, ವಿಧಾನಸಭಾ ಉಪಸಭಾಪತಿಯಾಗಿ ಪೊನ್ನಣ್ಣ ಅವರನ್ನ ನೇಮಕ ಮಾಡಲಾಗಿದೆ. ಸಲೀಂ ಅಹಮದ್ ವಿಧಾನ ಪರಿಷತ್ ಸದಸ್ಯ ಸೇವೆಯನ್ನು ಮಾಡ್ತಾ ಇರೋದು, ವಿಧಾನ ಪರಿಷತ್ ಸಭಾಪತಿಯಾಗಿ ನೇಮಕ ಮಾಡಲಾಗಿದೆ ಇವರನ್ನು. ಉಮಾಶ್ರೀ ವಿಧಾನ ಪರಿಷತ್ ಸದಸ್ಯೆ, ಸಚಿವೆಯಾಗಿಯೂ ಕೂಡ ಸೇವೆಯನ್ನು ಮಾಡಿದ್ದಾರೆ, ಈಗ ವಿಧಾನ ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಇದೆಲ್ಲ ಲಿಸ್ಟ್ ಯಾಕೆ ಹೇಳಿದೀವಿ ಅಂತ ಹೇಳಿದರೆ ಮತ್ತೊಮ್ಮೆ ನಿಮಗೆ ಗೊತ್ತಿರಲಿ ಅಂಥೇಳಿ ಅಷ್ಟೇ, ಇನ್ನು ಬಿಟ್ಟರೆ ಏನೇನಿಲ್ಲ.